ಐಎಂಎ ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ಗೆ ಸಿಸಿಬಿ ಹುದ್ದೆ. ಬೆಂಗಳೂರಿನ ಅಪರಾಧ ಪತ್ತೆ ದಳದ ಜಂಟಿ ಆಯುಕ್ತರಾಗಿ ನೇಮಕ. ಸಿಸಿಬಿ ಮುಖ್ಯಸ್ಥರಾಗಿ ಐಪಿಎಸ್ ಅಜಯ್ ನೇಮಕ. ಐಎಂಎ ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ಗೆ ಸಿಸಿಬಿ ಹುದ್ದೆ. ಬೆಂಗಳೂರು ಅಪರಾಧ ಪತ್ತೆ ದಳದ ಜಂಟಿ ಆಯುಕ್ತರಾಗಿ ನೇಮಕ. ಸಿಸಿಬಿ ಮುಖ್ಯಸ್ಥರಾಗಿ ಐಪಿಎಸ್ ಅಜಯ್ ಹಿಲೋರಿ ನೇಮಕ. ಬಹುಕೋಟಿ ಐಎಂಎ ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಅಜಯ್ ಹಿಲೋರಿ ವಿರುದ್ಧ ಸಿಬಿಐ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿತ್ತು. ಆ ಒಂದು ಆರೋಪ ಪಟ್ಟಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು. ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತಹ ಸಿಬಿಐ ಈಗ ಅದೇ ಐಪಿಎಸ್ ಅಜಯ್ ಹಿಲೋರಿಗೆ ಬೆಂಗಳೂರು ಅಪರಾಧ ಪತ್ತೆ ದಳದ ನಾಯಕತ್ವ. ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ ಅಧಿಕಾರಿಗಳಿಗೆ ಆಯಕಟ್ಟಿನ ಲಾಭದಾಯಕ ಹುದ್ದೆ. ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ ಅಜಯ್ ಹಿಲೋರಿಗೆ ಲಕ್ ಕುದುರಿದ್ದೇ ಸೋಜಿಗವಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಇದು ಏನ್ ನಡೀತಾ ಇದೆ? ಸರ್ಕಾರ ಯಾವ ನಿಟ್ಟಿನಲ್ಲಿ ಈ ಒಂದು ನೇಮಕಾತಿಗಳನ್ನ ಮಾಡ್ತಾ ಇದೆ? ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತಹ ಸಿಬಿಐ ಈಗ ಅದೇ ಐಪಿಎಸ್ ನ ಅಜಯ್ ಹಿಲೋರಿ ಬೆಂಗಳೂರಿನ ಅಪರಾಧ ಪತ್ತೆ ದಳದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ ಅಧಿಕಾರಿಗಳಿಗೆ ಈಗ ಆಯಕಟ್ಟಿನ ಹುದ್ದೆಯನ್ನು ಕೊಡ್ತಾ ಇರುವಂತದ್ದು. ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ ಅಜಯ್ ಹಿಲೋರಿಗೆ ಲಕ್ ಕುದುರಿದೆ. ಐಎಂಎ ಹಗರಣದಲ್ಲಿ ಆರೋಪಿಯಾಗಿದ್ದಂತಹ ಐಪಿಎಸ್ಗೆ ಈಗ ಸಿಸಿಬಿ ಹುದ್ದೆಯನ್ನ ನೀಡಲಾಗ್ತಾ ಇದ್ದು ಎಲ್ಲರಿಗೂ ಅನುಮಾನಗಳಿಗೂ ಕಾರಣವಾಗ್ತಾ ಇದೆ. ಬೆಂಗಳೂರು ಅಪರಾಧ ಪತ್ತೆ ದಳದ ಜಂಟಿ ಆಯುಕ್ತರಾಗಿ ನೇಮಕವನ್ನ ಮಾಡಲಾಗಿದ್ದು ಇದು ಎಲ್ಲರಿಗೂ ಕೂಡ ಅನುಮಾನ ಸೃಷ್ಟಿಯಾಗುವಂತೆ ಮಾಡಿದೆ. ಭ್ರಷ್ಟಾಚಾರದ ಆರೋಪ ಹೊತ್ತಿದಂತಹ ಮತ್ತೊಬ್ಬ ಅಧಿಕಾರಿಗಳಿಗೂ ಕೂಡ ಲಕ್. ಬೆಂಗಳೂರಿನ ಅಪರಾಧ ವಿಭಾಗದ ಡಿಸಿಪಿ ಆಗಿ ಶ್ರೀಹರಿಬಾಬು ನೇಮಕ. ಭ್ರಷ್ಟಾಚಾರದ ಆರೋಪ ಹೊತ್ತಿದಂತಹ ಮತ್ತೊಬ್ಬ ಅಧಿಕಾರಿಗೂ ಲಾಕ್. ಬೆಂಗಳೂರು ಅಪರಾಧ ವಿಭಾಗದ ಡಿಸಿಪಿ ಆಗಿ ಶ್ರೀಹರಿಬಾಬು ನೇಮಕ. ಕೇರಳ ಉದ್ಯಮಿಯಿಂದ ಹಣವನ್ನ ವಶಪಡಿಸಿಕೊಂಡು ಸುಳ್ಳು ಲೆಕ್ಕವನ್ನ ಕೊಟ್ಟಿದ್ದಂತಹ ಅಧಿಕಾರಿ. ಮೈಸೂರಿನ ಇಳವಾಡದಲ್ಲಿ ಹಣ ವಶಪಡಿಸಿಕೊಂಡಿದ್ದ ಬಳಿಕ ಸುಳ್ಳು ಲೆಕ್ಕವನ್ನ ಕೊಟ್ಟಿರುವಂತಹ ಆರೋಪ. 2,26,00,000 ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಂತಹ ಪೊಲೀಸರು. ಆದರೆ ಕೇವಲ 26 ಲಕ್ಷ ಸೀಸ್ ಮಾಡಿದ್ದಾಗಿ ಲೆಕ್ಕವನ್ನು ತೋರಿಸಿದ್ದಂತಹ ಆರೋಪ ಶ್ರೀಬಾಬು ಮೇಲಿತ್ತು. ಇಂತಹ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ಕ್ರೈಮ್ ಕಮ್ಮಿ ಮಾಡಿ ಅಂತ ಹೇಳಿ ಸರ್ಕಾರ ತಂದು ಕೂರಿಸಿದೆ. ಬೆಂಗಳೂರು ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿಯಾಗಿರುವಂತಹ ಶರತ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಶರತ್, ಕಾವ್ಯ ಕೇಳಿಸ್ತಾ ಇದೆಯಾ?
ಕಾವ್ಯ, ಏನು ಒಂದು ಈ ಪ್ರಕರಣ, ಈ ಒಂದು ಏನು ಎರಡು ಪ್ರಕರಣಗಳು ಕೂಡ ಗಂಭೀರವಾದಂತಹ ಪ್ರಕರಣಗಳಾಗಿದ್ವು. IMA ಒಂದು ಬಹುಕೋಟಿ ಹಗರಣ, ಇವನ್ ನ್ಯಾಷನಲ್ ಹೆಡ್ಲೈನ್ ಕೂಡ ಆಗಿತ್ತು. ಅಷ್ಟು ದೊಡ್ಡ ಒಂದು ಪಾಂಜಿ ಸ್ಕ್ಯಾಮು. ಅದರಲ್ಲಿ ಪ್ರಮುಖ ಆರೋಪಿಯಾಗಿ ಏನು CBI ಚಾರ್ಜ್ ಶೀಟ್ ನಲ್ಲಿ ಅಜಯ್ ಹಿಲೋರಿ ಅವರ ಹೆಸರನ್ನ ಅವರ ಹೆಸರನ್ನ ಸೂಚಿಸಲಾಗಿತ್ತು. ಆದ್ರೆ ದೋಷಾರೋಪ ಪಟ್ಟಿಯಲ್ಲಿ ಅವರ ಹೆಸರು ಬಂದ ನಂತರದಲ್ಲಿ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಪ್ರಕರಣ ರದ್ದಾಗಿದ್ರು ಕೂಡ ಅದನ್ನ CBI ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಿತ್ತು. ಈ ಪ್ರಕರಣ ಇನ್ನೂ ಕೂಡ ಜೀವಂತವಾಗಿದೆ. ಅಂದ್ರೆ ಟೆಕ್ನಿಕಲ್ ಆಗಿ ಅವರು ಇನ್ನೂ ಕೂಡ ಆರೋಪಿ ಅಂತ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾರೆ. ಸೊ ಹೀಗಿರುವಾಗ ಅವರಿಗೆ ಇಂಥ ಒಂದು ಆಯಕಟ್ಟಿನ ಒಂದು ಜಾಗವನ್ನ, ಲಾಭದಾಯಕ ಹುದ್ದೆಯನ್ನ ಹೇಗೆ ಇದೇ ಸರ್ಕಾರ ನೀಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ IMA ಪ್ರಕರಣ ಆದಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು. ಅದಕ್ಕೂ ಮುನ್ನ ಏನು 2014ರಲ್ಲಿ ಮೈಸೂರಿನ ಇಳವಾಳದಲ್ಲಿ ಒಂದು 2,26,00,000 ಹಣ ಸಿಗುತ್ತೆ. ಅದರಲ್ಲಿ ಕೇವಲ 2,06,00,000 ತೋರಿಸೋದೇ ಇಲ್ಲ, ಕೇವಲ 20 ಲಕ್ಷವನ್ನ ಮಾತ್ರ ತೋರಿಸ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಮೈಸೂರಿನ DYSP ಆಗಿದ್ದಂತಹ ಶ್ರೀಹರಿ ಬಾಬು ಅವರ ಮೇಲೆ CID ಕೂಡ ತನಿಖೆಯನ್ನ ಮಾಡಿತ್ತು. ನಂತರ ಇಲಾಖಾ ಒಂದು ತನಿಖೆಯನ್ನ ಕೂಡ ಅವರ ಮೇಲೆ ಮಾಡಬೇಕು ಅನ್ನುವಂತಹ ಒಂದು ಕರೆ ಕೂಡ ಕೇಳಿ ಬಂದಿತ್ತು. ಆದ್ರೆ ಅದಾದ ನಂತರದಲ್ಲಿ ಇನ್ನೊಬ್ಬ ಹಿರಿಯ ಅಧಿಕಾರಿಯನ್ನ ಬಚಾವ್ ಮಾಡುವ ಒಂದು ಕಾರಣಕ್ಕೋಸ್ಕರವಾಗಿ ಇವರ ಮೇಲೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಸರ್ಕಾರ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಒಟ್ಟಿನಲ್ಲಿ ಈ ಇಬ್ಬರು ಅಧಿಕಾರಿಗಳ ಮೇಲೆ ಗಂಭೀರ ಸ್ವರೂಪದ ಆರೋಪಗಳಿದ್ರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮಗಳು ಈ ಹಿಂದೆ ಆಗಲಿಲ್ಲ. ಅದಾದ ನಂತರದಲ್ಲಿ ಈಗ ಇದೇ ಸರ್ಕಾರ, ಅಂದ್ರೆ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಅವರಿಗೆ ಒಂದು ಆಯಕಟ್ಟಿನ ಜಾಗವನ್ನ ಕೊಟ್ಟಿರೋದು ತುಂಬಾ ಒಂದು ಕಾಂಟ್ರವರ್ಷಿಯಲ್ ಆಗಿರುವಂತಹ ಒಂದು ಡಿಸಿಷನ್ ಆಗಿದೆ. ಈ ಒಂದು ಡಿಸಿಷನ್ ಬಗ್ಗೆ ಈಗಾಗಲೇ CCBಯಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮತ್ತೆ ಏನು DYSP ರ್ಯಾಂಕಿನ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ರೀತಿಯಾದ ಭ್ರಷ್ಟಾಚಾರದ ಆರೋಪ ಹೊಂದಿರುವಂತವರು ಮೇಲಧಿಕಾರಿಯಾಗಿ ಬಂದಾಗ ಅವರ ಜೊತೆಗೆ ಹೇಗೆ ಕೆಲಸ ಮಾಡಿಕೊಂಡು ಹೋಗೋದು ಅನ್ನುವಂತಹ ಭಯವನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲವನ್ನ ಗಮನಿಸಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಏನು ಕಳಂಕವನ್ನ ಹೊಂದಿರತಕ್ಕಂತ ಅಧಿಕಾರಿಗಳನ್ನೇ ಮುಂದುವರಿಸುತ್ತಾ, ಮತ್ತೆ ಈ ರೀತಿಯ ಒಂದು ಪೋಸ್ಟಿಂಗ್ಗಳು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಹಲವಾರು ಪೋಸ್ಟಿಂಗ್ಗಳಾಗಿದ್ದಾವೆ. ಸೊ ಈ ಪೋಸ್ಟಿಂಗ್ಗಳ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಸರ್ಕಾರ ನಿರ್ಧಾರ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಓಕೆ ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದಿಷ್ಟು ವಿಚಾರಗಳು ಕೂಡ ನಡೀದೇನೆ ಇರಬಹುದು. ಕಾಂಗ್ರೆಸ್ ಸರ್ಕಾರ ಇದು ಯಾಕೆ ಈ ರೀತಿಯ ಒಂದು ಕೆಲಸವನ್ನ ಮಾಡಿದೆಯೋ ಗೊತ್ತಿಲ್ಲ. ಸೊ ಅವರ ಬಗ್ಗೆ ತನಿಖೆ ಆಗಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.